ನಿಷ್ಠ ಕಾರ್ಯಕರ್ತ ಸಾದಿಕ್ ಪಲ್ವಾನ್ ಅಂತೇಳಿ ನನ್ನ ಹೆಸರು. ಎಲ್ಲ ಧರ್ಮದವರು ನನಗೆ ಗುರುತಿಸ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ನಾನೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಸೋಮವಾರ ಜನಸಂಖ್ಯೆ ಜೊತೆಯಲ್ಲಿ ಬಂದು ಮತ್ತೆ ಅರ್ಜಿಯನ್ನು ಕೊಟ್ಟು ನಾನು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗುತ್ತಾನೆ. ಇಲ್ಲ, ಪಾರ್ಟಿಯಿಂದ ಸಲ್ಲಿಸಿದ್ದೀನಿ. ಪಾರ್ಟಿ ಕೊಳ್ಳಿಲ್ಲ ಅಂತ ಹೇಳಿದರೆ ಮುಂದೆ ತೀರ್ಮಾನ ಅಲ್ಲ, ಸೋಮವಾರ ದಿವಸ ತೊಗೊಂಡು ಮತ್ತೊಂದು ಅವಿಡೇಟ್ ಆಗ್ತೀನಿ. 100ಕ್ಕೆ 100 ನನಗೆ ಬಿ ಫಾರಮ್ ಸಿಗ್ತೈತಿ. ಇವತ್ತು ಅಲ್ಲಿ ಹೈಕಮಾಂಡ್ನಲ್ಲಿ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಮಾತುಕತೆ ನಡೀತಾ ಐತಿ. ಫೋನ್ ಬಂದಿತ್ತು, ನಾವೆಲ್ಲ ರಂಜಾನ್ ತಿಂಗಳ 1 ನಮಾಜಿ ಶುಕ್ರವಾರ ಹೋಗ್ಬೇಕಾಯ್ತು, ಅರ್ಜಿಯನ್ನು ಸಲ್ಲಿಸಬೇಕಾಯ್ತು. ಅದಕ್ಕೋಸ್ಕರ ನಾವಿಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಗಳು ಎಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ಸರ್, ಒಂದು ಸೆಟ್ ಕೊಟ್ಟಿದ್ದೀನಿ. ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ ಕೊಟ್ಟಿದ್ದಾನೆ. ಅದು ಇರ್ಬೋದು. ಎಲ್ಲರಿಗೂ ಅಧಿಕಾರ ಐತಿ, ಎಲ್ಲರಿಗೂ ಸ್ವಾತಂತ್ರ್ಯ ಐತಿ. ಯಾರಾದರೂ ಕೊಡ್ಬೋದು, ತಾವು ಮಾಧ್ಯಮರು ಕೊಡ್ಬೋದು, ನಾವೇ ಅವರೇ ಅಂತ ಅಲ್ಲ. ಬೇಡಿಕೆ ಐತೆ ಸರ್, ಅಲ್ಪಸಂಖ್ಯಾತರು ಕೊಡಬೇಕು ಅಂತ. ಸರ್, ಇದು 4ನೇ ಸತಿ ನಾನು ಅರ್ಜಿ ಆಗ್ತಾ ಇರೋದು. 3ನೇ ಸತಿ ಫಸ್ಟಿಗೆ 1,25,000 ರೂಪಾಯಿ ಕಟ್ಟಿದ್ದೆ. 2ನೇ ಸತಿಗೆ 1,50,000 ಲಕ್ಷ ಕಟ್ಟಿದ್ದೆ. ಈಗ ಮೊನ್ನೆ ಚುನಾವಣೆ ಆತಲ್ಲ, ಅವಾಗೆಲ್ಲ 2,25,000 ರೂಪಾಯಿ ನಾನು ಕಟ್ಟಿದ್ದೇನೆ. ನನ್ನ ಹತ್ರ ಅರ್ಜಿ ಇದೆ, ಫಾರಮ್ ಇದೆ. ನಾನು ಆಗ್ಲಿಂದ ಹೋರಾಟ ಮಾಡ್ಕೊಂಬಂದಿದ್ದೇನೆ, ಈಗೂ ಮಾಡ್ತಾ ಇದ್ದೇನೆ. ಈಗೂ ಕ್ಷಣಕ್ಕೂ ಸಂಜೆವರೆಗಾಗಲಿ ನಾಳೆ ಬೆಳಗ್ಗೆ ಆಗಲಿ ಬಿ ಫಾರಮ್ ಕಾಂಗ್ರೆಸ್ಸಿಂದ ನನಗೆ ಸಿಗ್ತದೆ ಅಂತೇಳಿ 100ಕ್ಕೆ 100 ನಿಮ್ಮನ್ನು ಭರವಸೆ ಕೊಡ್ತೇನೆ. ಅಲ್ಲ ಸರ್, ನಾಮಪತ್ರ ಸಲ್ಲಿಕೆ ಮಾಡ್ತೀರಿ, ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಅದು ನಮ್ಮ ಹೈಕಮಾಂಡು ಸ್ಟೇಟ್ ಗೌರ್ಮೆಂಟ್ನವರು ನಮ್ಮ ಬಗ್ಗೆ ಬಂದು ಏನು ಮಾತುಕತೆ ಮಾಡ್ತಾರೆ, ಆವಾಗ ನಾವು ತೀರ್ಮಾನ ತೊಗೊತೇವೆ. ಬೇರೆ ನಿಷ್ಠ ಕಾರ್ಯಕರ್ತ ಸಾದಿಕ್ ಪಲ್ವಾನ್ ಅಂತೇಳಿ ನನ್ನ ಹೆಸರು. ಎಲ್ಲ ಧರ್ಮದವರು ನನಗೆ ಗುರುತಿಸ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ನಾನೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಸೋಮವಾರ ಜನಸಂಖ್ಯೆ ಜೊತೆಯಲ್ಲಿ ಬಂದು ಮತ್ತೆ ಅರ್ಜಿಯನ್ನು ಕೊಟ್ಟು ನಾನು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗುತ್ತಾನೆ. ಇಲ್ಲ, ಪಾರ್ಟಿಯಿಂದ ಸಲ್ಲಿಸಿದ್ದೀನಿ. ಪಾರ್ಟಿ ಕೊಳ್ಳಿಲ್ಲ ಅಂತ ಹೇಳಿದರೆ ಮುಂದೆ ತೀರ್ಮಾನ ಅಲ್ಲ, ಸೋಮವಾರ ದಿವಸ ತೊಗೊಂಡು ಮತ್ತೊಂದು ಅವಿಡೇಟ್ ಆಗ್ತೀನಿ. 100ಕ್ಕೆ 100 ನನಗೆ ಬಿ ಫಾರಮ್ ಸಿಗ್ತೈತಿ. ಇವತ್ತು ಅಲ್ಲಿ ಹೈಕಮಾಂಡ್ನಲ್ಲಿ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಮಾತುಕತೆ ನಡೀತಾ ಐತಿ. ಫೋನ್ ಬಂದಿತ್ತು, ನಾವೆಲ್ಲ ರಂಜಾನ್ ತಿಂಗಳ 1 ನಮಾಜಿ ಶುಕ್ರವಾರ ಹೋಗ್ಬೇಕಾಯ್ತು, ಅರ್ಜಿಯನ್ನು ಸಲ್ಲಿಸಬೇಕಾಯ್ತು. ಅದಕ್ಕೋಸ್ಕರ ನಾವಿಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಅಭಿಮಾನರು, ನಮ್ಮ ಅಣ್ಣ ತಮ್ಮಗಳು ಎಲ್ಲ ಬೆಂಗಳೂರಿನಲ್ಲಿ ಇದ್ದಾರೆ. ಸರ್, ಒಂದು ಸೆಟ್ ಕೊಟ್ಟಿದ್ದೀನಿ. ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ ಕೊಟ್ಟಿದ್ದಾನೆ. ಅದು ಇರ್ಬೋದು. ಎಲ್ಲರಿಗೂ ಅಧಿಕಾರ ಐತಿ, ಎಲ್ಲರಿಗೂ ಸ್ವಾತಂತ್ರ್ಯ ಐತಿ. ಯಾರಾದರೂ ಕೊಡ್ಬೋದು, ತಾವು ಮಾಧ್ಯಮರು ಕೊಡ್ಬೋದು, ನಾವೇ ಅವರೇ ಅಂತ ಅಲ್ಲ. ನೀವು ಮೊದಲಿಂದ ಬೇಡಿಕೆ ಐತೆ ಸರ್, ಅಲ್ಪಸಂಖ್ಯಾತರು ಕೊಡಬೇಕು ಅಂತ. ಸರ್, ಇದು 4ನೇ ಸತಿ ನಾನು ಅರ್ಜಿ ಆಗ್ತಾ ಇರೋದು. 3ನೇ ಸತಿ ಫಸ್ಟಿಗೆ 1,25,000 ರೂಪಾಯಿ ಕಟ್ಟಿದ್ದೆ. 2ನೇ ಸತಿಗೆ 1,50,000 ಲಕ್ಷ ಕಟ್ಟಿದ್ದೆ. ಈಗ ಮೊನ್ನೆ ಚುನಾವಣೆ ಆತಲ್ಲ, ಅವಾಗೆಲ್ಲ 2,25,000 ರೂಪಾಯಿ ನಾನು ಕಟ್ಟಿದ್ದೇನೆ. ನನ್ನ ಹತ್ರ ಅರ್ಜಿ ಇದೆ, ಫಾರಮ್ ಇದೆ. ನಾನು ಆಗ್ಲಿಂದ ಹೋರಾಟ ಮಾಡ್ಕೊಂಬಂದಿದ್ದೇನೆ, ಈಗೂ ಮಾಡ್ತಾ ಇದ್ದೇನೆ. ಈಗೂ ಕ್ಷಣಕ್ಕೂ ಸಂಜೆವರೆಗಾಗಲಿ ನಾಳೆ ಬೆಳಗ್ಗೆ ಆಗಲಿ ಬಿ ಫಾರಮ್ ಕಾಂಗ್ರೆಸ್ಸಿಂದ ನನಗೆ ಸಿಗ್ತದೆ ಅಂತೇಳಿ 100ಕ್ಕೆ 100 ನಿಮ್ಮನ್ನು ಭರವಸೆ ಕೊಡ್ತೇನೆ. ಅಲ್ಲ ಸರ್, ನಾಮಪತ್ರ ಸಲ್ಲಿಕೆ ಮಾಡ್ತೀರಿ, ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಇರ್ತಾರೆ. ಆ ಹಿನ್ನೆಲೆಯಲ್ಲಿ ಅದು ನಮ್ಮ ಹೈಕಮಾಂಡು ಸ್ಟೇಟ್ ಗೌರ್ಮೆಂಟ್ನವರು ನಮ್ಮ ಬಗ್ಗೆ ಬಂದು ಏನು ಮಾತುಕತೆ ಮಾಡ್ತಾರೆ.